ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸದ್ದು ಮಾಡ್ತಾ ಇರುವಂತಹ ಮೂಡಾ ಮಹಾಯುದ್ಧಕ್ಕೆ ದಿನಕ್ಕೊಂದು ಟ್ವಿಸ್ಟು ತಿರುವು ಸಿಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಇಡಿ ಎಂಟ್ರಿಯಾಗಿ ತನಿಖೆಯನ್ನು ಚುರುಕುಗೊಳಿಸಿದೆ. ಹಾಗಾದ್ರೆ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ, ಇದರಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮುಡಾ ಸೈಟ್ ವಾಪಸ್ ಬಳಿಕ ಚುರುಕುಗೊಂಡ ತನಿಖೆ. ಬಾಧಿತ 14 ಸೈಟ್ಗಳ ಪಂಚನಾಮೆ ವರದಿ ಸಿದ್ಧತೆ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಅಕ್ಷರಶಃ ನಲುಗಿ ಹೋಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ದಾಖಲಾಗಿರುವ ಎಫ್ಐಆರ್ ಬಳಿಕ ಫೀಲ್ಡ್ಗೆ ಇಳಿದಿರುವ ಲೋಕಾಯುಕ್ತ ಪೊಲೀಸರು ಕೆಸರಿಯ ವಿವಾದಿತ ಜಾಗ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಾಗದ ಮಹಜರ್ ಮುಗಿಸಿದ ಬೆನ್ನಲ್ಲೇ 14 ಸೈಟ್ಗಳ ಮಹಜರ್ ಸಹ ಮುಗಿಸಿದ್ದಾರೆ. ಇಂದು ಈ ಎಲ್ಲದರ ಬಗ್ಗೆ ಮಹಜರ್ ವರದಿ ಸಿದ್ಧಪಡಿಸಲಿದೆ. ಈ ನಡುವೆ ಲೋಕಾಯುಕ್ತ ತನಿಖೆ ಪ್ರಕ್ರಿಯೆ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತನಿಖೆ ಯಾವ ಹಾದಿಯಲ್ಲಿ ಹೇಗೆ ಮುಂದುವರಿಯುತ್ತದೆ ಎಂಬುದು ಮುಖ್ಯ ಎಂದಿದ್ದಾರೆ. ಒಂದಿದೆ 50 ಅಡಿ 80 ಅಡಿ ಉದ್ದದ ನಿವೇಶನ ಇಲ್ಲಿದೆ ಅಂತೇಳಿ ಕಂಡು ಬಂದಿದೆ. ಅಲ್ಲ, ಈಗ ನಡೀತಾ ಇರೋದು ಸಮಾಧಾನ ಇದೆ. ಸೊ ಅಂತಿಮ ವರದಿ ಸಲ್ಲಿಸ್ತಾರಲ್ಲ, ಆಗಲೇ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಕಳೆದ 2 ದಿನಗಳಿಂದ ಮುಡಾದಲ್ಲಿ ದಾಖಲೆ ಸಂಗ್ರಹಿಸ್ತಾ ಇರೋ ಲೋಕಾಯುಕ್ತ ತಂಡ ಕೆಸರಿಯ ಸರ್ವೆ ನಂಬರ್ 426ರ ಜಾಗದ ಮೂಲ ದಾಖಲೆಗಳ ಸಂಗ್ರಹ ಮಾಡಿದೆ. ಹೆಚ್ಚು ಕಡಿಮೆ 1965ರಿಂದ ಇಲ್ಲಿಯವರೆಗೆ ಈ ಜಾಗ ಯಾರ್ಯಾರ ಹೆಸರಿಂದ ಹೇಗೆ ಕೈ ಬದಲಾಗಿದೆ ಎಂಬ ದಾಖಲೆ ಸಂಗ್ರಹವೇ ಮುಖ್ಯವಾಗಿದೆ. ಇನ್ನು ಜಸ್ಟಿಸ್ ದೇಸಾಯಿ ಅವರ ಸಮಿತಿ ಬಳಿಯಿಂದ ದಾಖಲೆ ಪಡೆಯೋಕೆ ಕಾನೂನು ಪ್ರಕ್ರಿಯೆ ಆರಂಭಿಸಲಿದೆ. ಮೊದಲು ನ್ಯಾಯಾಲಯದ ಆದೇಶದ ಪ್ರತಿ ಲಗತ್ತಿಸಿ ದಾಖಲೆ ಕೇಳಿ ಪತ್ರ ಬರೆಯಲಿದೆ. ಇದಕ್ಕೆ ಸಮರ್ಪಕ ಪ್ರತಿಕ್ರಿಯೆ ಸಿಗದೇ ಇದ್ದರೆ ನ್ಯಾಯಾಲಯದ ಮೂಲಕವೇ ದಾಖಲೆ ಕೊಡುವಂತೆ ಆದೇಶಿಸೋಕೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಲೋಕಾಯುಕ್ತ ತನಿಖೆ ದಿನದಿನಕ್ಕೂ ಚುರುಕುಗೊಳ್ತಾ ಇದ್ದು, ಸಿಎಂ ಕುಟುಂಬ ಮಾತ್ರವಲ್ಲ, ಹಲವರ ಎದೆಯಲ್ಲಿ ಢವ ಹೆಚ್ಚಾಗಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.